6 ವರ್ಷದ ಹುಡುಗನೊಬ್ಬ ಈಗಷ್ಟೇ ನಾಯಿಗಳು ಹೋಗುವ ಸಣ್ಣ ಬಾಗಿಲಿನ ಮೂಲಕ ನನ್ನ ಮನೆಗೆ ನುಗ್ಗಿದ್ದಾನೆ. ಕಳೆದ 2 ವರ್ಷಗಳಲ್ಲಿ 2ನೇ ಬಾರಿಗೆ ರಸ್ತೆಯ ಕೊನೆಯಲ್ಲಿರುವ ಮನೆಯ ಮಗನೊಬ್ಬ ನನ್ನ ಮನೆಯನ್ನು ತನ್ನ ವೈಯಕ್ತಿಕ ಆಟದ ಮೈದಾನ ಎಂದು ನಿರ್ಧರಿಸಿದ್ದಾನೆ. ಮೊದಲ ಬಾರಿ ನಾನು ಸ್ನಾನ ಮಾಡುತ್ತಿದ್ದಾಗ ಅವನು ಸುಮ್ಮನೆ ಒಳಗೆ ಬಂದಿದ್ದ ಮತ್ತು ನನ್ನ ನಾಯಿಗಳ ಜೊತೆ ಆಟವಾಡಲು ಶುರುಮಾಡಿದ್ದ. ನಾನು ತುಂಬಾ ಭಯಭೀತರಾಗಿದ್ದೆ. ಆದರೆ ಅವನ ಪೋಷಕರು ಮಕ್ಕಳು ಅಂದ್ರೆ ಹೀಗೆ ಇರ್ತಾರೆ ಎಂದು ಅದನ್ನು ಸುಮ್ಮನೆ ತಳ್ಳಿಬಿಟ್ಟರು. 1 ವರ್ಷದ ನಂತರ ಅವನು ಮತ್ತೆ ಇದನ್ನೇ ಮಾಡಿದ್ದಾನೆ. ಅವನು ನಿಜವಾಗಿಯೂ ನಾಯಿಗಳ ಬಾಗಿಲಿನ ಮೂಲಕ ತೆವಳುತ್ತಾ ಒಳಗೆ ಬಂದಿದ್ದಾನೆ. ನನ್ನ ಫ್ರಿಡ್ಜ್‌ನಿಂದ ಐಸ್ ಪಾಪ್ಸ್ ಮತ್ತು ಹಣ್ಣುಗಳನ್ನು ತಾನೇ ತೆಗೆದುಕೊಂಡು ತಿಂದಿದ್ದಾನೆ ಮತ್ತು ಪೊಲೀಸರು ಬರುವವರೆಗೆ ಸುಮಾರು 15 ನಿಮಿಷಗಳ ಕಾಲ ನನ್ನ ಸೋಫಾದ ಮೇಲೆ ಜಿಗಿದಿದ್ದಾನೆ. ಕೊನೆಗೆ ಅವನ ತಂದೆ ಬಂದಾಗ ಆ ಹುಡುಗ ನೇರವಾಗಿ ಅವರ ಮುಖದ ಮೇಲೆ ಉಗುಳಿದಿದ್ದಾನೆ. ಇದೊಂದು ದುಃಸ್ವಪ್ನದಂತಿದೆ. ನಾನು ಮತ್ತು ನನ್ನ ಪತಿ ಗ್ರಾಮೀಣ ಪ್ರದೇಶದ 40 ಎಕರೆ ಜಮೀನಿನಲ್ಲಿ ವಾಸಿಸುತ್ತಿದ್ದೇವೆ ಮತ್ತು ಈ ನೆರೆಹೊರೆಯವರು ಒಂದು ದೊಡ್ಡ ಸಮಸ್ಯೆಯಾಗಿದ್ದಾರೆ. ಅವರ ಕುದುರೆಗಳು ನಮ್ಮ ಹುಲ್ಲನ್ನು ತಿನ್ನಲು ತಪ್ಪಿಸಿಕೊಳ್ಳುತ್ತವೆ ಮತ್ತು ಅವರ ನಾಯಿಗಳು ನಮ್ಮ ಕೆಲವು ಜಾನುವಾರುಗಳನ್ನು ನಿಜವಾಗಿಯೂ ಕೊಂದಿವೆ. ನಾನು ಪೊಲೀಸರಿಗೆ ಮತ್ತು ಸಿಪಿಎಸ್‌ಗೆ ಕರೆ ಮಾಡಿದ್ದೇನೆ, ಏಕೆಂದರೆ ಈ ಮಗುವು ದೀರ್ಘಕಾಲದವರೆಗೆ ಯಾರ ಮೇಲ್ವಿಚಾರಣೆಯೂ ಇಲ್ಲದೆ ಇರುವುದು ಸ್ಪಷ್ಟವಾಗಿದೆ. ಕೇವಲ ಕೆಲವು ವಾರಗಳ ಹಿಂದೆ ಅವನು ಮತ್ತೆ ಕಾಣಿಸಿಕೊಂಡಿದ್ದಾನೆ. ಈ ಬಾರಿ ಮೇಲಂಗಿಗೆ ಮತ್ತು ಪ್ಯಾಂಟ್ ಇಲ್ಲದೆ ಕೇವಲ ಒಳ ಉಡುಪು ಮತ್ತು ಬೂಟುಗಳನ್ನು ಮಾತ್ರ ಧರಿಸಿದ್ದ. ಅವನು ನನ್ನ ಬೀಗ ಹಾಕಿದ ಬಾಗಿಲುಗಳನ್ನು ಒಡೆಯಲು ಪ್ರಯತ್ನಿಸಿದ ಮತ್ತು ನನ್ನ ವರ್ಕ್‌ಶಾಪ್‌ನಿಂದ ಬೇಸ್‌ಬಾಲ್‌ಗಳನ್ನು ಕದ್ದಿದ್ದಾನೆ. ಪೊಲೀಸರು ಬರಲು 35 ನಿಮಿಷಗಳು ಬೇಕಾಯಿತು ಮತ್ತು ಆ ಇಡೀ ಸಮಯದಲ್ಲಿ ಅವನ ಕುಟುಂಬದ ಒಬ್ಬರೂ ಅವನು ನಾಪತ್ತೆಯಾಗಿದ್ದಾನೆ ಎಂದು ಗಮನಿಸಿರಲಿಲ್ಲ. ನಾನು ಇಲ್ಲಿ ವಿಲನ್ ಆಗಲು ಪ್ರಯತ್ನಿಸುತ್ತಿಲ್ಲ, ಆದರೆ ನನ್ನ ಮನೆಯನ್ನು ಸಾರ್ವಜನಿಕ ಉದ್ಯಾನವನದಂತೆ ನಡೆಸಿಕೊಳ್ಳುವ ಮಗುವಿನ ಜವಾಬ್ದಾರಿಯನ್ನು ನಾನು ಹೊರಬಲ್ಲೆ. ನಾನು ಪ್ರತಿಯೊಂದು ವಿಡಿಯೋ ಮತ್ತು ಪ್ರತಿಯೊಂದು ಪೊಲೀಸ್ ವರದಿಯನ್ನು ಉಳಿಸಿಕೊಳ್ಳುತ್ತಿದ್ದೇನೆ, ಏಕೆಂದರೆ ಈ ಹಂತದಲ್ಲಿ ನಾನು ಕೇವಲ ನನ್ನ ಗೌಪ್ಯತೆಯನ್ನು ರಕ್ಷಿಸುತ್ತಿಲ್ಲ, ನಾನು ಒಂದು ಬಿಕ್ಕಟ್ಟನ್ನು ದಾಖಲಿಸುತ್ತಿದ್ದೇನೆ.